ಇನ್ನು ಶಾಸಕ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನ ನಡೆಸಿದ್ರು. ಹಲವು ಮಹತ್ವದ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಇವತ್ತು ಅಗೇನ್ 7 ಗಂಟೆಯಿಂದಲೇ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. ನಿನ್ನೆ ಮನೆಗೆ ಊಟ ತರಿಸಿಕೊಂಡು ಪರಿಶೀಲನೆಯನ್ನ ಮುಂದುವರಿಸಿದ್ರು ಅಧಿಕಾರಿಗಳು. ಸದ್ಯ ದದ್ದಲ್ ಮನೆಯಲ್ಲೇ ಅಧಿಕಾರಿಗಳು ವಾಸ್ತವ್ಯವನ್ನ ಹೂಡಿದ್ದಾರೆ. ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಹಾಗೆ ಶಾಸಕ ದದ್ದಲ್ ಇಬ್ಬರ ಸಹಾಯಕರ ಮನೆಯಲ್ಲೂ ಒಟ್ಟಿಗೆ ಏಕಕಾಲಕ್ಕೆ ಅಧಿಕಾರಿಗಳು ರೈಡ್ ಮಾಡಿದ್ರು. ರೈಡ್ ನಿನ್ನೆ ಒಂದೇ ದಿನಕ್ಕೆ ಸೀಮಿತ ಆಗಿಲ್ಲ. ಇನ್ನೂ ಕೂಡ ಹೆಚ್ಚಿನ ಅವ್ರಿಗೇನೋ ಅನುಮಾನಗಳು ಬಂದಿರುತ್ತೆ, ಮಹತ್ವದ ದಾಖಲೆಗಳು ಸಿಕ್ಕಿರುತ್ತೆ, ಅರ್ಧಂಬರ್ಧ ಸಿಕ್ಕಿರುತ್ತೆ, ಅದರ ಕ್ಲಾರಿಟಿ ಸಿಗಬೇಕಾಗಿರುತ್ತೆ. ಇವ್ರುಗಳನ್ನ ಕೇಳಿದಾಗ ಇವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ. ಏನು ಮಾಡ್ತಾರೆ? ಮುಂದುವರಿಸ್ತಾರೆ. ಇವತ್ತಾದರೂ ಮುಂದುವರಿಸ್ತಾರೆ. ಸಾಧ್ಯ ಆದರೆ ನಾಳೆಗೂ ಕೂಡ ಬೇಕಾದರೆ ಆ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಅವರಿಗೆ ಒಂದು ಸ್ಯಾಟಿಸ್ಫೈ ಆಗಬೇಕು. ಓಕೆ, ನಾವು ಬಂದಿದ್ದಕ್ಕೆ ಎಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀವಿ, ಇದರಲ್ಲೇ ನಾವು ವಿಚಾರಣೆ ನಡೆಸೋಣ ಅಂತ. ಸೊ ಅಲ್ಲಿ ತನಕ ಅವರು ವಿಚಾರಣೆಯನ್ನು ಕೈ ಬಿಡಲ್ಲ. ಯಾರ ಅಧೀನದಲ್ಲೂ ಇಲ್ಲ, ಯಾರ ಒತ್ತಡಕ್ಕೂ ಕೂಡ CBI ಮತ್ತು ಇಡಿ ಅಧಿಕಾರಿಗಳು ಮಣಿಯಲ್ಲ. ಈ ಹಿನ್ನೆಲೆಯಲ್ಲಿ ದದ್ದಲ್ ಮನೆಯಲ್ಲೂ ಕೂಡ ವಿಚಾರಣೆಯನ್ನು, ಅಂದರೆ ಇವತ್ತು ವಿಚಾರಣೆ ಅಲ್ಲ, ಶೋಧ ಕಾರ್ಯವನ್ನು, ಕೆಲವೊಂದು ದಾಖಲೆಗಳ ಶೋಧ ಕಾರ್ಯವನ್ನು ಮುಂದುವರಿಸ್ತಾರೆ. ನಿನ್ನೆ ಅವರಿಬ್ಬರ ಫೋನನ್ನು ಕೂಡ ಸೀಸ್ ಮಾಡಿದ್ರು. ಮತ್ತೆ ಅಲ್ಲೇ ಬಿಟ್ಟಿದ್ದಾರೆ ಅಧಿಕಾರಿಗಳು, ಅಲ್ಲೇ ಸ್ಟೇ ಆಗಿದ್ದಾರೆ. ನೆನ್ನೆ ಊಟ ಉಪಹಾರ ಎಲ್ಲವೂ ಕೂಡ ಅಲ್ಲಿಗೆ ತರಿಸ್ಕೊಂಡು ಊಟ ಮಾಡಿದ್ರು. ಸೊ ಇವತ್ತು ಕೂಡ ಮುಂದುವರಿಸ್ತಾರೆ. ಈ 167 ಕೋಟಿ ಹಗರಣ ಏನಾಗಿದೆ ವಾಲ್ಮೀಕಿ ನಿಗಮದಲ್ಲಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಿಗಮದ ಅಧ್ಯಕ್ಷ ದದ್ದಲ್ ಹಾಗೆ ಮಾಜಿ ಸಚಿವ ನಾಗೇಂದ್ರ ಅವರು ಇಬ್ಬರಿಗೂ ಇದೀಗ ಇಡಿಯ ಕಂಟಕ ಜೋರಾಗಿದೆ.